ಎಲ್ಲೋ ಒಂದ್ ಕಡೆ ನಿಮಗೆ ಆರಂಭಿಕ ದಿನಗಳಲ್ಲಿ ನಿಮ್ಮದೇ ಸಮುದಾಯದ ಇನ್ನಿತರೆ ಸ್ವಾಮೀಜಿಗಳಿಂದ ಸಿಕ್ಕ ಬೆಂಬಲ ಕೂಡ ಇತ್ತೀಚೆಗೆ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ವಾ? ಒಬ್ಬಂಟಿ ಆಗ್ಬಿಟ್ರೆ ಈ ಹೋರಾಟದಲ್ಲಿ, ಅದರಲ್ಲೂ ಈ ಲಾಠಿ ಪ್ರಯೋಗ ಮಾಡಿದ ನಂತರದಲ್ಲೂ ಕೂಡ ನಿಮ್ಮ ಬೆಂಬಲವಾಗಿ ಯಾರು ಬರಲೇ ಇಲ್ಲ. ಇಷ್ಟೆಲ್ಲ ಲಾಠಿ ಪ್ರಹಾರ ಆದ್ರೂ ಕೂಡ ಹೋರಾಟವನ್ನ ಮುಂದುವರಿಸ್ತಿದ್ದೀರಿ, ಈಗಲೂ ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಅಲ್ಲ, ಆರಂಭದಿಂದಲೂ ಯಾರು ಬೆಂಬಲ ಕೊಟ್ಟೇ ಇಲ್ಲ. ರ್ಯಾಲಿ ಮಾಡಿದಾಗ ಮಧ್ಯದಲ್ಲಿ ಬಂದು ಸೇರ್ಕೊಂಡವರು, ಕಡೆಗೆ ಬಂದು ಈ ಕೀರ್ತಿಯನ್ನು ಕ್ಲೈಮ್ ಮಾಡ್ಕೊಂಡವರು ನಾವು ಗಮನಿಸಿದ್ದೀವಿ. ಬಂದು ಅಲ್ಲ ಅವರು ಕರೆಕ್ಟ್ ಬಂದು ಬೆಂಬಲ ಕೊಟ್ಟರು. ಆಮೇಲೆ ನಮ್ಮ ಹೋರಾಟ ಅವ್ರಿಗೆ ಇಷ್ಟ ಆಗಲಿಲ್ಲ, ಅವರು ಬೇರೆ ರೀತಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಬಹುತೇಕ ಯಾವುದೇ ಮಠಾಧೀಶರು ಬಹಿರಂಗವಾಗಿ ಸಹಮತ ವ್ಯಕ್ತಪಡಿಸಿದ್ದಾರೆ. ಆದರೆ ನೇರವಾಗಿ ಬಹಿರಂಗವಾಗಿ ನಮ್ಮ ಜೊತೆಲಿ ಬಂದು ಬೆಂಬಲ ಕೊಡೋದು ಕೆಲಸವನ್ನ ಬಹುತೇಕ ಇದುವರೆಗೆ ಯಾರು ಮಾಡಿಲ್ಲ. ಮಾರಲು ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ, ಮುಂದೂ ಮಾಡ್ತಿದ್ದಾರೆ. ಬಟ್ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂತ, ಕೊನೆ ಪಕ್ಷ ಲಾಠಿ ಚಾಟ್ ಮಾಡಿದಾಗ ಅಲ್ಲೇ ಆದಾಗ ಅದ್ರ ಖಂಡಿಸುವ ಪ್ರಯತ್ನವನ್ನ ಧರ್ಮಗಳು ಕೆಲವರು ಮಾಡಿದ್ದಾರೆ. ಬಹುತೇಕ 70% ಯಾರು ಮಾಡಲಿಲ್ಲ. ಯಾಕೆಂದ್ರೆ ಇವತ್ತು ಪಂಚಮಸಾಲಿ ಸಮುದಾಯ ಎಲ್ಲ ಮಟ್ಟಮಾನಗಳಿಗೆ ಗೌರವ, ಭಕ್ತಿ, ಆಧಾರಗಳನ್ನ, ದವಸ ದಾನಗಳನ್ನು ಕೊಟ್ಟು ತಂದೆಯಾಗಿರ್ತಕ್ಕಂಥ ಶಿಷ್ಯ ಪರಂಪರೆ ಮುಂದುವರ್ಸ್ಕೊಂಡು ಹೋಗಿದೆ. ಈ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದಾಗ ಅದು ಖಂಡಿಸುವ ಪ್ರಯತ್ನವನ್ನ ಕೆಲವು ಸ್ವಾಮೀಜಿಗಳು ಬಿಟ್ಟರೆ ಯಾರು ಮಾಡಲಿಲ್ಲ. ಅದು ನಮಗೆ ಬೇಸರ ಉಂಟಾಗಿದೆ. ಈಗ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಮಾತನಾಡುವವರೆಗೂ ನಾವು 2A ಮೀಸಲಾತಿಗಾಗಿ ಸರ್ಕಾರದ ಮುಂದೆ ಡಿಮಾಂಡ್ ಇಡೋದಿಲ್ಲ ಅಂತ ಹೇಳಿ ತಾವು ಹೇಳ್ತಿದ್ದೀರಿ. ಬಟ್ ನಂಗೆ ಗೊತ್ತು ರಾಜಕೀಯಕ್ಕೆ ನೀವು ಹೋಗೋದಿಲ್ಲ, ರಾಜಕೀಯ ಮಾತನಾಡೋದು ಇಲ್ಲ ಅಂತ ಹೇಳಿ. ಆದ್ರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಇಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಯಾರು ಕರೀತಾರೆ, ಯಾವಾಗ ಕರೀತಾರೆ, ಇದೊಂಥರದಲ್ಲಿ ಅನಿಶ್ಚಿತತೆ ಇಲ್ವಾ ಅಂತ? ಹೌದು, ಅನಿಶ್ಚಿತ ಇದೆ. ಯಾಕೆಂದ್ರೆ ಅದು ಅವ್ರ ಪಕ್ಷದ ವಿಚಾರದ ಆಂತರಿಕ ವಿಚಾರ. ಪಕ್ಷದ ಮುಖ್ಯಮಂತ್ರಿಗಳ ಬಗ್ಗೆ ಅದೇನು ನಾನು ಹೇಳಕ್ ಹೋಗಲ್ಲ. ನನಗೇನಪ್ಪ ಅಂದ್ರೆ ಅವರು ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಈ ರೀತಿಗೆ ಮಾತಾಡಿದ ಮೇಲೆ ನಾವೆಲ್ಲ ತೀರ್ಮಾನ ಮಾಡಿದೀವಿ, ಅವರಾಗಿ ಕರೆದು ನಮಗೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಪೂರಕ ಸ್ಪಂದಿಸ್ತೀವಿ ಅಂತ ಹೇಳೋವರೆಗೂ ಅವ್ರ ಹತ್ರ ನಾವು ಮೀಸಲಾತಿ ಡಿಮ್ಯಾಂಡ್ ಇಡಕ್ ಹೋಗಲ್ಲ. ಬಟ್ ಆ ಮೀಸಲಾತಿ ಹೋರಾಟವನ್ನ ಪ್ರತಿ ಗ್ರಾಮ, ಪ್ರತಿ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀವಿ. ಸರ್ಕಾರ ನಡ್ಕೊಂಡಿದ್ದ ರೀತಿ ನೀತಿಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸ್ತೀವಿ. ಜನ ಏನು ತೀರ್ಮಾನ ಕೊಡ್ತಾರೋ, ಏನ್ ನಿರ್ಧಾರ ಹೇಳ್ತಾರೋ ಆ ನಿರ್ಧಾರಗಳನ್ನು ಪ್ರಕಟಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಸಮುದಾಯದ ಜನರಿಗಾದ್ರೂ ವಿಶ್ವಾಸ ಉಳಿದಿದೆಯಾ? ಹೀಗೆ ಶಾಂತ ಮಾರ್ಗದಿಂದ ಸಾಕಷ್ಟು ತಾಳ್ಮೆಯನ್ನ ವಹಿಸಿ ಅವ್ರು ಕರೆದು ಮಾತನಾಡಿಸ್ಲಿ ಅಂತ ಹೇಳಿ ಕಾದು ಕುಳಿತು ಮಾಡ್ತಾ ಇರುವ ಈ ಹೋರಾಟದ ಬಗ್ಗೆ ಸಮುದಾಯದ ಜನರಿಗೆ ಒಪ್ಪಿಗೆ ಇದೆಯಾ? ಯಾಕಂದ್ರೆ ಈ ಸಾಕಷ್ಟು ವರ್ಷಗಳು ಕಳೀತಾ ಬರ್ತಾ ಇದೆ, ಹೋರಾಟಕ್ಕೆ ಫಲ ಸಿಕ್ತಿಲ್ಲ ಅನ್ನೋ ಆ ತುಡಿತ ಏನಾದ್ರೂ ಕಾಣೋಕ್ ಸಿಗ್ತಾ ಇದೆಯಾ ಅಂತ? ಜನರಿಗೆ ಒಂದು ಭರವಸೆ ಇದೆ. ಬಟ್ ಈಗಿನ ಸರ್ಕಾರ ನಡೆದುಕೊಂಡ ರೀತಿ ಬಗ್ಗೆ ಜನರಿಗೆ ಇವ್ರು ಮೀಸಲಾತಿ ಕೊಡ್ತಾರಂತ ವಿಶ್ವಾಸ ಯಾರಿಗೂ ಉಳಿದಿಲ್ಲ. ಆದ್ರೆ ಮುಂದೆ ಯಾರು ಬರ್ತಾರೆ ನೋಡೋಣ. ಮುಂದೆ ಮೀಸಲಾತಿ ಕೊಡುವಂತ ಆ ಸುವರ್ಣಾವಕಾಶ ಯಾರ ಪಾಲಿ ಸಿಗುತ್ತೋ, ಆ ದೇವರು ಯಾರಿಗೆ ಮುಖಾಂತರ ಕೊಡಿಸ್ತಾನೋ ಗೊತ್ತಿಲ್ಲ. ಆದ್ರೆ ಅಲ್ಲಿವರೆಗೂ ಮೀಸಲಾತಿ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ರೆ ಆ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಎದುರುಗಡೆ ವಾಲ್ಮೀಕಿ ಜನಾಂಗದ ಮೀಸಲಾತಿ ಹೋರಾಟ, ನಂತರದಲ್ಲಿ ಮಾದಿಗ ಮೀಸಲಾತಿ ಹೋರಾಟ, ಮರಾಠ ಮೀಸಲಾತಿ ಹೋರಾಟ, ಆ ಎಲ್ಲಾ ಹೋರಾಟಗಳು ಇದೇ ರೀತಿಯಾಗಿ ಅವು 30 ವರ್ಷ ನಡ್ಕೊಂತ ಬಂದ್ಮೇಲೆ ಕೊನೆಗೆ ಅವಕಾಶನ ಪಡ್ಕೊಂಡು, ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ 5 ವರ್ಷದ ನಿರಂತರ ಹೋರಾಟ ಇದೆ. ಇದು 8ನೇ ಹಂತದ ಹೋರಾಟ. ಒಂದು ವಿಶ್ವಾಸ ಐತಿ, ಇವತ್ತಲ್ಲ ನಾಳೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ. ಹಾಗಾಗಿ ನಮ್ದು ಹೋರಾಟ ಯಾವುದೇ ಪಕ್ಷದ ವಿರುದ್ಧ, ಯಾವುದೇ ಜಾತಿಯ ವಿರುದ್ಧ, ಯಾವುದೇ ಸರ್ಕಾರ ವಿರುದ್ಧ ಹೋರಾಟ ಅಲ್ಲ. ನಮ್ಮ ಹೋರಾಟ ಸರ್ಕಾರ ಮಾಡುವಂತ ಅವ್ಯವಸ್ಥೆಯ ವಿರುದ್ಧ ಹೋರಾಟ, ಸರ್ಕಾರ ನಡೆಕೊಳ್ಳುವಂತಹ ಒಂದು ಅಲಕ್ಷ್ಯ ನೀತಿಯ ವಿರುದ್ಧವಾಗಿರ್ತಕ್ಕಂಥ ಹೋರಾಟ, ಸರ್ಕಾರ ಮಾಡುವಂತ ಉದಾಸೀನತೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಹೊರತು ವ್ಯಕ್ತಿ, ಜಾತಿ, ಪಕ್ಷದ ವಿರುದ್ಧ ಹೋರಾಟ ಅಲ್ಲ. ಸ್ವಾಮೀಜಿ, ಈಗ 2D ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಕೋರ್ಟ್ನಲ್ಲಿದೆ, ಅದನ್ನ ಅಟ್ಲೀಸ್ಟ್ ಅದನ್ನ ಅಡ್ರೆಸ್ ಮಾಡೋ ಪ್ರಯತ್ನ ಸರ್ಕಾರದ ಭಾಗವಾಗಿ ಮಾಡಬೇಕಾಗುತ್ತೆ ಪ್ರತಿನಿಧಿಗಳು ಅಂತ ಹೇಳಿ. ಸೊ ಅದರ ಸ್ಟೇಟಸ್ ಹೇಳ್ಬೋದಾ ಮತ್ತೊಮ್ಮೆ ವೀಕ್ಷಕರ ಗಮನಕ್ಕಾಗಿ, ಹಾಗೆ ಸಮುದಾಯದ ಜನರ ಗಮನಕ್ಕಾಗಿ? ಏನ್ ನಡೀತಾ ಇದೆ ಸದ್ಯಕ್ಕೆ ಕೋರ್ಟ್ನಲ್ಲಿ, ಯಾವ ಹಂತದಲ್ಲಿದೆ, ಸರ್ಕಾರವಾಗಿ ಏನ್ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಿ? ನೋಡಿ, ಅವತ್ತಿನ ಕಾಲದಲ್ಲಿ 2D ಮೀಸಲಾತಿನ ಘೋಷಣೆ ಮಾಡಿದಾಗ ಅವತ್ತು ಕೆಲವರು ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮೀಸಲಾತಿ ಘೋಷಣೆ ಮಾಡಿದ್ದು ಜನಾಂಗದ ಘರ್ಷಣೆ ಒಡ ಮಾಡುತ್ತೆ ಅಂತೇಳಿ ತಪ್ಪು ಕಲ್ಪನೆ ಮೂಡಿದ್ರು. ಕೂಡಲೇ ಅವತ್ತಿನ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ಇಲ್ಲ, ಚುನಾವಣೆ ಮುಗಿಯವರೆಗೂ ಅದನ್ನು ನಾವು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಸರ್ಕಾರ ಬದಲಾವಣೆ ಆಯಿತು. ಈ ಸರ್ಕಾರ
ಆ ಸುಪ್ರೀಂ ಕೋರ್ಟ್ ಇರತಕ್ಕಂಥ 2D ಮೀಸಲಾತಿಯ ವಿಚಾರಣೆಯನ್ನ ಒಬ್ಬ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿಯೋ ಒಬ್ಬ ವಕೀಲರನ್ನ ಇಟ್ಟುಬಿಟ್ಟು ನಮ್ಮ ಜನಾಂಗದ ಕಾಳಜಿ ಇದ್ದಿದ್ದೇ ಅದರ ಮುಂದೆ ಅದನ್ನ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂತ ವಿಚಾರಣೆ ಮಾಡೋ ಮೂಲಕವಾಗಿ ಅದಕ್ಕೆ ನ್ಯಾಯವಾದ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಅದನ್ನ ಮಾಡಿ ಅಂತ ಹೇಳಕತ್ತೇವಲ್ಲ, ಅದನ್ನು ಮಾಡಿ ಕೊನೆಗೆ ಎಷ್ಟೋ 7% ಐತದು, ಅದು ಎಲ್ಲಾ ಲಿಂಗಾಯತನ್ನು ಸೇರಿಸಿದ್ದಾರೆ. ಈ ಮೂಲಕವಾಗಿ ಆ ಕೊನೆ ಪಕ್ಷ 2A ಸಿಗೋವರೆಗಾದ್ರೂ 2D ಮೀಸಲಾತಿಗಳಾದ್ರೂ ನಮ್ಮ ಮಕ್ಕಳು ವಿದ್ಯಾಗ ಮತ್ತು ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅದನ್ನ ಮಾಡ್ರಿ ಅಂತೆಲ್ಲ ಮನವಿ ಕೊಟ್ವಿ, ಅದನ್ನು ಮಾಡಲಿಲ್ಲ, ಅದನ್ನು ಹಂಗೆ ಉಳ್ಕೊಂಡಿದೆ. ಅದನ್ನ ಹಾಗಾಗಿ ಅದನ್ನ ಆ ವಿಚಾರಣೆನೂ ಇವ್ರು ಮಾಡೋಕ್ಕಾಗ್ತಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಕೊನೆ ಪಕ್ಷ ಯಾರು ಅದ್ರ ಬಗ್ಗೆ ಕೇಸ್ ಹಾಕಿದ್ದಾರೆ ಅವ್ರನ್ನ ಕರೆದು ಮನವೊಲಿಸಿ ಅವ್ರ ಕೇಸ್ ವಿತ್ಡ್ರಾ ಮಾಡಿಕೊಂಡ್ರೆ ಕೊನೆ ಪಕ್ಷ ಅದವಾರು ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಬಗ್ಗೆ ಅದನ್ನು ಮೌನವಾಗಿದ್ದಾರೆ. ಯಾಕೆ ಒಕ್ಕಲಿಗರಿಗೆ 2C ನಮಗೆ 2D ಎರಡನ್ನೂ ಕೊಟ್ಟರು. ಎರಡೂ ಸಮಾಜಕ್ಕೆ ಇವತ್ತೊಂದು ರೀತಿ ನಿರಾಶೆ ಆಗಿದೆ, ಏನೂ ಮಾಡ್ತಾ ಇಲ್ಲ ಅಂತೇಳಿ. ಸ್ವಾಮೀಜಿ ದಯಮಾಡಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಗಮನಿಸಿ ಮತ್ತೊಮ್ಮೆ ನಿಮ್ಮನ್ನು ಮಾತನಾಡಿಸ್ತೀನಿ. ಎಲ್ಲೋ ಒಂದ್ ಕಡೆ ನಿಮಗೆ ಆರಂಭಿಕ ದಿನಗಳಲ್ಲಿ ನಿಮ್ಮದೇ ಸಮುದಾಯದ ಇನ್ನಿತರೆ ಸ್ವಾಮೀಜಿಗಳಿಂದ ಸಿಕ್ಕ ಬೆಂಬಲ ಕೂಡ ಇತ್ತೀಚೆಗೆ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ವಾ? ಒಬ್ಬಂಟಿ ಆಗ್ಬಿಟ್ರೆ ಈ ಹೋರಾಟದಲ್ಲಿ, ಅದರಲ್ಲೂ ಈ ಲಾಠಿ ಪ್ರಯೋಗ ಮಾಡಿದ ನಂತರದಲ್ಲೂ ಕೂಡ ನಿಮ್ಮ ಬೆಂಬಲವಾಗಿ ಯಾರು ಬರಲೇ ಇಲ್ಲ. ಇಷ್ಟೆಲ್ಲ ಲಾಠಿ ಪ್ರಹಾರ ಆದ್ರೂ ಕೂಡ ಹೋರಾಟವನ್ನ ಮುಂದುವರಿಸ್ತಿದ್ದೀರಿ, ಈಗಲೂ ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಅಲ್ಲ, ಆರಂಭದಿಂದಲೂ ಯಾರು ಬೆಂಬಲ ಕೊಟ್ಟೇ ಇಲ್ಲ. ರ್ಯಾಲಿ ಮಾಡಿದಾಗ ಮಧ್ಯದಲ್ಲಿ ಬಂದು ಸೇರ್ಕೊಂಡವರು, ಕಡೆಗೆ ಬಂದು ಈ ಕೀರ್ತಿಯನ್ನ ಕ್ಲೈಮ್ ಮಾಡ್ಕೊಂಡವರು ನಾವು ಗಮನಿಸಿದ್ದೀವಿ. ಬಂದು ಅಲ್ಲ ಅವರು ಕರೆಕ್ಟ್ ಬಂದು ಬೆಂಬಲ ಕೊಟ್ಟರು. ಆಮೇಲೆ ನಮ್ಮ ಹೋರಾಟ ಅವ್ರಿಗೆ ಇಷ್ಟ ಆಗಲಿಲ್ಲ, ಅವರು ಬೇರೆ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬಹುತೇಕ ಯಾವುದೇ ಮಠಾಧೀಶರು ಬಹಿರಂಗವಾಗಿ ಸಹಮತ ವ್ಯಕ್ತಪಡಿಸಿದ್ದಾರೆ, ಆದರೆ ನೇರವಾಗಿ ಬಹಿರಂಗವಾಗಿ ನಮ್ಮ ಜೊತೆಲಿ ಬಂದು ಬೆಂಬಲ ಕೊಡೋ ಕೆಲಸವನ್ನ ಬಹುತೇಕ ಇದುವರೆಗೆ ಯಾರು ಮಾಡಿಲ್ಲ. ಮಾರಲು ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ, ಮುಂದೂ ಮಾಡ್ತಿದ್ದಾರೆ. ಬಟ್ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಕೊನೆ ಪಕ್ಷ ಲಾಠಿ ಚಾರ್ಜ್ ಮಾಡಿದಾಗ ಅಲ್ಲೇ ಆದಾಗ ಅದ್ರ ಖಂಡಿಸುವ ಪ್ರಯತ್ನವನ್ನ ಧರ್ಮಗಳು ಕೆಲವರು ಮಾಡಿದ್ದಾರೆ, ಬಹುತೇಕ 70% ಯಾರು ಮಾಡಲಿಲ್ಲ. ಯಾಕಂದ್ರೆ ಇವತ್ತು ಪಂಚಮಸಾಲಿ ಸಮುದಾಯ ಎಲ್ಲ ಮಟ್ಟಮಾನಗಳಿಗೆ ಗೌರವ, ಭಕ್ತಿ, ಆಧಾರಗಳನ್ನ, ದವಸ ದಾನಗಳನ್ನು ಕೊಟ್ಟು ತಂದೆಯಾಗಿರ್ತಕ್ಕಂಥ ಶಿಷ್ಯ ಪರಂಪರೆ ಮುಂದುವರ್ಸ್ಕೊಂಡು ಹೋಗಿದೆ. ಈ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದಾಗ ಅದು ಖಂಡಿಸುವ ಪ್ರಯತ್ನವನ್ನ ಕೆಲವು ಸ್ವಾಮೀಜಿಗಳು ಬಿಟ್ಟರೆ ಯಾರು ಮಾಡಲಿಲ್ಲ. ಅದು ನಮಗೆ ಬೇಸರ ಉಂಟಾಗಿದೆ. ಈಗ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಮಾತನಾಡುವವರೆಗೂ ನಾವು 2A ಮೀಸಲಾತಿಗಾಗಿ ಸರ್ಕಾರದ ಮುಂದೆ ಡಿಮಾಂಡ್ ಇಡೋದಿಲ್ಲ ಅಂತ ಹೇಳ್ತಿದ್ದೀರಿ. ಬಟ್ ನಂಗೆ ಗೊತ್ತು ರಾಜಕೀಯಕ್ಕೆ ನೀವು ಹೋಗೋದಿಲ್ಲ, ರಾಜಕೀಯ ಮಾತನಾಡೋದು ಇಲ್ಲ ಅಂತ ಹೇಳಿ. ಆದ್ರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಇಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಯಾರು ಕರೀತಾರೆ, ಯಾವಾಗ ಕರೀತಾರೆ, ಇದೊಂಥರದಲ್ಲಿ ಅನಿಶ್ಚಿತತೆ ಇಲ್ವಾ ಅಂತ? ಹೌದು, ಅನಿಶ್ಚಿತ ಇದೆ. ಯಾಕೆಂದ್ರೆ ಅದು ಅವ್ರ ಪಕ್ಷದ ವಿಚಾರದ ಆಂತರಿಕ ವಿಚಾರ, ಪಕ್ಷದ ಮುಖ್ಯಮಂತ್ರಿಗಳ ಬಗ್ಗೆ ಅದೇನು ನಾನು ಹೇಳಕ್ ಹೋಗಲ್ಲ. ನನಗೇನಪ್ಪ ಅಂದ್ರೆ ಅವರು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಈ ರೀತಿಗೆ ಮಾತಾಡಿದ ಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಅವರಾಗಿ ಕರೆದು ನಮಗೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಪೂರಕ ಸ್ಪಂದಿಸ್ತೀವಿ ಅಂತ ಹೇಳೋವರೆಗೂ ಅವ್ರ ಹತ್ರ ನಾವು ಮೀಸಲಾತಿ ಡಿಮ್ಯಾಂಡ್ ಇಡಕ್ ಹೋಗಲ್ಲ. ಬಟ್ ಆ ಮೀಸಲಾತಿ ಹೋರಾಟವನ್ನ ಪ್ರತಿ ಗ್ರಾಮ, ಪ್ರತಿ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀವಿ. ಸರ್ಕಾರ ನಡ್ಕೊಂಡಿದ್ದ ರೀತಿ ನೀತಿಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸ್ತೀವಿ. ಜನ ಏನು ತೀರ್ಮಾನ ಕೊಡ್ತಾರೋ, ಏನ್ ನಿರ್ಧಾರ ಹೇಳ್ತಾರೋ ಆ ನಿರ್ಧಾರಗಳನ್ನು ಪ್ರಕಟಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಸಮುದಾಯದ ಜನರಿಗಾದ್ರೂ ವಿಶ್ವಾಸ ಉಳಿದಿದೆಯಾ? ಹೀಗೆ ಶಾಂತ ಮಾರ್ಗದಿಂದ ಸಾಕಷ್ಟು ತಾಳ್ಮೆಯನ್ನ ವಹಿಸಿ ಅವ್ರು ಕರೆದು ಮಾತನಾಡಿಸ್ಲಿ ಅಂತ ಹೇಳಿ ಕಾದು ಕುಳಿತು ಮಾಡ್ತಾ ಇರುವ ಈ ಹೋರಾಟದ ಬಗ್ಗೆ ಸಮುದಾಯದ ಜನರಿಗೆ ಒಪ್ಪಿಗೆ ಇದೆಯಾ? ಯಾಕಂದ್ರೆ ಈ ಸಾಕಷ್ಟು ವರ್ಷಗಳು ಕಳೀತಾ ಬರ್ತಾ ಇದೆ, ಹೋರಾಟಕ್ಕೆ ಫಲ ಸಿಕ್ತಿಲ್ಲ ಅನ್ನೋ ಆ ತುಡಿತ ಏನಾದ್ರೂ ಕಾಣೋಕ್ ಸಿಗ್ತಾ ಇದೆಯಾ ಅಂತ? ಜನರಿಗೆ ಒಂದು ಭರವಸೆ ಇದೆ. ಬಟ್ ಈಗಿನ ಸರ್ಕಾರ ನಡೆದುಕೊಂಡ ರೀತಿ ಬಗ್ಗೆ ಜನರಿಗೆ ಇವ್ರು ಮೀಸಲಾತಿ ಕೊಡ್ತಾರಂತ ವಿಶ್ವಾಸ ಯಾರಿಗೆ ಉಳಿದಿಲ್ಲ. ಆದ್ರೆ ಮುಂದೆ ಯಾರು ಬರ್ತಾರೆ ನೋಡೋಣ. ಮುಂದೆ ಮೀಸಲಾತಿ ಕೊಡುವಂತ ಆ ಸುವರ್ಣ ಅವಕಾಶ ಯಾರ ಪಾಲಿ ಸಿಗುತ್ತೋ, ಆ ದೇವರು ಯಾರಿಗೆ ಮುಖಾಂತರ ಕೊಡಿಸ್ತಾನೋ ಗೊತ್ತಿಲ್ಲ. ಆದ್ರೆ ಅಲ್ಲಿವರೆಗೂ ಮೀಸಲಾತಿ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ರೆ ಆ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಎದುರುಗಡೆ ವಾಲ್ಮೀಕಿ ಜನಾಂಗದ ಮೀಸಲಾತಿ ಹೋರಾಟ, ನಂತರದಲ್ಲಿ ಮಾದಿಗ ಮೀಸಲಾತಿ ಹೋರಾಟ, ಮರಾಠ ಮೀಸಲಾತಿ ಹೋರಾಟ, ಆ ಎಲ್ಲಾ ಹೋರಾಟಗಳು ಇದೇ ರೀತಿಯಾಗಿ ಅವು 30 ವರ್ಷ ನಡ್ಕೊಂತ ಬಂದ್ಮೇಲೆ ಕೊನೆಗೆ ಅವಕಾಶನ ಪಡ್ಕೊಂಡು, ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ 5 ವರ್ಷದ ನಿರಂತರ ಹೋರಾಟ ಐತಿ. ಇದು 8ನೇ ಹಂತದ ಹೋರಾಟ. ಒಂದು ವಿಶ್ವಾಸ ಐತಿ, ಇವತ್ತಲ್ಲ ನಾಳೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ. ಹಾಗಾಗಿ ನಮ್ದು ಹೋರಾಟ ಯಾವುದೇ ಪಕ್ಷದ ವಿರುದ್ಧ, ಯಾವುದೇ ಜಾತಿಯ ವಿರುದ್ಧ, ಯಾವುದೇ ಸರ್ಕಾರ ವಿರುದ್ಧ ಹೋರಾಟ ಅಲ್ಲ. ನಮ್ಮ ಹೋರಾಟ ಸರ್ಕಾರ ಮಾಡುವಂತ
ಅವ್ಯವಸ್ಥೆಯ ವಿರುದ್ಧ ಹೋರಾಟ, ಸರ್ಕಾರ ನಡೆಕೊಳ್ಳುವಂತಹ ಆ ಒಂದು ಅಲಕ್ಷ್ಯ ನೀತಿಯ ವಿರುದ್ಧವಾಗಿರ್ತಕ್ಕಂಥ ಹೋರಾಟ, ಸರ್ಕಾರ ಮಾಡುವಂಥ ಉದಾಸೀನತೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಹೊರತು ವ್ಯಕ್ತಿ, ಜಾತಿ, ಪಕ್ಷದ ವಿರುದ್ಧ ಹೋರಾಟ ಅಲ್ಲ. ಸ್ವಾಮೀಜಿ, ಈಗ 2D ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಕೋರ್ಟ್ನಲ್ಲಿದೆ, ಅದನ್ನ ಅಟ್ಲೀಸ್ಟ್ ಅದನ್ನ ಅಡ್ರೆಸ್ ಮಾಡೋ ಪ್ರಯತ್ನ ಸರ್ಕಾರದ ಭಾಗವಾಗಿ ಮಾಡಬೇಕಾಗುತ್ತೆ ಪ್ರತಿನಿಧಿಗಳು ಅಂತ ಹೇಳಿ. ಸೊ ಅದರ ಸ್ಟೇಟಸ್ ಹೇಳ್ಬೋದಾ ಮತ್ತೊಮ್ಮೆ ವೀಕ್ಷಕರ ಗಮನಕ್ಕಾಗಿ, ಹಾಗೆ ಸಮುದಾಯದ ಜನರ ಗಮನಕ್ಕಾಗಿ ಏನ್ ನಡೀತಾ ಇದೆ ಸದ್ಯಕ್ಕೆ, ಕೋರ್ಟ್ನಲ್ಲಿ ಯಾವ ಹಂತದಲ್ಲಿದೆ, ಸರ್ಕಾರವಾಗಿ ಏನ್ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಿ? ನೋಡಿ, ಅವತ್ತಿನ ಕಾಲದಲ್ಲಿ 2D ಮೀಸಲಾತಿನ ಘೋಷಣೆ ಮಾಡಿದಾಗ ಅವತ್ತು ಕೆಲವರು ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮೀಸಲಾತಿ ಘೋಷಣೆ ಮಾಡಿದ್ದು ಜನಾಂಗದ ಘರ್ಷಣೆ ಒಡಪು ಮಾಡುತ್ತೆ ಅಂತೇಳಿ ತಪ್ಪು ಕಲ್ಪನೆ ಮೂಡಿದ್ರು. ಕೂಡಲೇ ಅವತ್ತಿನ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ಇಲ್ಲ, ಚುನಾವಣೆ ಮುಗಿಯವರೆಗೂ ಅದನ್ನು ನಾವು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಅದನ್ನು ಅದಾದ ಮೇಲೆ ಸರ್ಕಾರ ಬದಲಾವಣೆ ಆಯಿತು. ಈ ಸರ್ಕಾರ ಆ ಸುಪ್ರೀಂ ಕೋರ್ಟ್ ಇರತಕ್ಕಂಥ 2D ಮೀಸಲಾತಿಯ ವಿಚಾರಣೆಯನ್ನ ಒಬ್ಬ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿಯೋ ಒಬ್ಬ ವಕೀಲರನ್ನ ಇಟ್ಟುಬಿಟ್ಟು ನಮ್ಮ ಜನಾಂಗದ ಕಾಳಜಿ ಇದ್ದಿದ್ದೇ ಅದರ ಮುಂದೆ ಅದನ್ನ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂತ ವಿಚಾರಣೆ ಮಾಡೋ ಮೂಲಕವಾಗಿ ಅದಕ್ಕೆ ನ್ಯಾಯವಾದ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಅದನ್ನ ಮಾಡಿ ಅಂತ ಹೇಳಕತ್ತೇವಲ್ಲ, ಅದನ್ನು ಮಾಡಿಕೊಂಡು ಎಷ್ಟೋ 7% ಐತೆ ಅದು ಎಲ್ಲಾ ಲಿಂಗಾಯತನ್ನು ಸೇರಿಸಿದ್ದಾರೆ. ಈ ಮೂಲಕವಾಗಿ ಆ ಕೊನೆಯ ಪಕ್ಷ 2A ಸಿಗೋವರೆಗಾದ್ರೂ 2D ಮೀಸಲಾತಿಗಳಾದ್ರೂ ನಮ್ಮ ಮಕ್ಕಳು ವಿದ್ಯಾಗ ಮತ್ತು ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅದನ್ನ ಮಾಡ್ರಿ ಅಂತೆಲ್ಲ ಮನವಿ ಕೊಟ್ವಿ, ಅದನ್ನು ಮಾಡಲಿಲ್ಲ, ಅದನ್ನ ಹಂಗೆ ಉಳ್ಕೊಂಡಿದೆ. ಅದನ್ನ ಹಾಗಾಗಿ ಅದನ್ನ ಆ ವಿಚಾರಣೆನೂ ಇವ್ರು ಮಾಡೋಕ್ಕಾಗ್ತಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಕೊನೆ ಪಕ್ಷ ಯಾರು ಅದ್ರ ಬಗ್ಗೆ ಕೇಸ್ ಹಾಕಿದ್ದಾರೆ ಅವ್ರನ್ನ ಕರೆದು ಮನವೊಲಿಸಿ ಅವ್ರ ಕೇಸ್ ವಿತ್ಡ್ರಾ ಮಾಡಿಕೊಂಡ್ರೆ ಕೊನೆ ಪಕ್ಷ ಅದವಾರು ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಬಗ್ಗೆ ಅದನ್ನು ಮೌನವಾಗಿದ್ದಾರೆ. ಯಾಕೆ ಒಕ್ಕಲಿಗರಿಗೆ 2C, ನಮಗೆ 2D ಎರಡನ್ನೂ ಕೊಟ್ಟರು. ಎರಡೂ ಸಮಾಜಕ್ಕೆ ಇವತ್ತೊಂದು ರೀತಿ ನಿರಾಶೆ ಆಗಿದೆ, ಏನೂ ಮಾಡ್ತಾ ಇಲ್ಲ ಅಂತೇಳಿ. ಸ್ವಾಮೀಜಿ, ದಯಮಾಡಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಗಮನಿಸಿ ಮತ್ತೊಮ್ಮೆ ನಿಮ್ಮನ್ನು ಮಾತನಾಡಿಸ್ತೀನಿ.